ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಕನ್ನಡ ಕೈಲಿಟ್ಟೆ ಎಲ್ಲೋಯ್ತು ನನ್ನ ರೀಡಿಂಗ್ ಕ್ಲಾಸು? ಇಷ್ಟು ಬೇಗ ವಯಸ್ಸಾಗೋಯ್ತು ದೊಡ್ಡತ್ತೆ. ಶಮನ್ 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 ಬಂದೇ ಕಂದ. ಹೇಗಿದೆಯೋ ಮಗ್ನೆ? ಹೇಗಿದೆಯೋ? ಈಗ ನೆನ್ಪಾಯ್ತ ನಂದು? ಈಗ ನೆನ್ಪಾಯ್ತ ನಾನು ನಿನ್ಗೆ? ಹೇಗಿದೆಯಾ ಕಂದ? ದೊಡ್ಡತ್ತೆ, ನೀವು ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೀರಾ. ಯಾಕಪ್ಪ, ಏನಾಯ್ತು? ಅದಾ, ಅದು ಯಾಕೋ ಕಣ್ಣು ಮಂಜು ಮಂಜಾಯ್ತು. ರೀಡಿಂಗ್ ಕ್ಲಾಸ್ ಹುಡುಕ್ತಾ ಇದೆ, ಅದ್ರ ಬಗ್ಗೆ ಹೇಳ್ತಿದ್ಯಾ? ಇಲ್ಲ, ನೀವು ತುಂಬಾ ಬದಲಾಗಿದ್ದೀರಾ. ನಾನು ನೋಡಿರೋ ಚಂದ್ರಲೇಖನೇ ಬೇರೆ, ಈಗಿರೋ ಚಂದ್ರಲೇಖನೇ ಬೇರೆ. ನಾನೆಲ್ಲಿ ಚೇಂಜ್ ಆಗಿದ್ದೀನೋ? ಯಾಕೆ ಇಷ್ಟೊಂದು ಚೇಂಜ್ ಆಗಿದ್ದೀರಾ? ನೀನ್ ಏನ್ ಹೇಳ್ತಾ ಇದೀಯಾ? ನಂಗೆ ಅರ್ಥ ಆಗ್ತಿಲ್ಲ. ಮೊದಲು ನಾನು ಮನೆಗೆ ಬಂದ ಕೂಡಲೇ ಆಶೀರ್ವಾದ ತಗೊಂಡಿದ್ದೀರಾ, ತಟ್ಟೆ ಇಟ್ಕೊಂಡು ಕೂತ್ಬಿಟ್ಟಿಯಾ ಅಂತ ಬೈತಿದ್ರಿ. ಆದ್ರೆ ಈಗ ಆ ಪ್ರೀತಿ ಇಲ್ವಾ ಅತ್ತೆ? ನೀವು ಬದಲಾಗ್ಬಿಟ್ರಿ. ಕೊಡ್ತೀನಿ ನೋಡು. ಮನೆಗೆ ಬಂದ ತಕ್ಷಣ ದೊಡ್ಡವರ ಆಶೀರ್ವಾದ ತಗೊಳ್ಳೋದು ಬೇಡ. ಕಾಲಕ್ಕೆ ಬೇಡ, ಆಶೀರ್ವಾದ ತಗೋ. ಅಯ್ಯೋ ನನ್ ಕಂದ. ಅತ್ತೆ, ನಾನು ಬಂದಲ್ಲ, ಮತ್ತೆ ಯಾಕೆ ಹೇಳ್ತಿದ್ದೀರಾ? ನಿನಗೆ ನಾನು ಜನ್ಮ ಕೊಡ್ಲಿಲ್ಲ, ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ. ನನ್ನ ಮಾತೆ ವೇದವಾಕ್ಯ ಅನ್ನೋ ಹಾಗೆ ನಡ್ಕೊಂಡೆ. ನನಗೆ ಗಂಡು ಮಗು ಇಲ್ಲ ಅನ್ನೋ ನೆನಪೇ ಬಂದೇ ಇರೋ ಹಾಗೆ ನನ್ನನ್ನು ನೋಡ್ಕೊಂಡೆ. ಮಾತಲ್ಲೇ ಅತ್ತೆ ಅಂದೆ, ನಿನ್ನ ಮನ್ಸಲ್ಲಿ ತಾಯಿ ತರ ಇಟ್ಕೊಂಡೆ. ನಿನ್ ಹೆಂಡತಿ ಯಾಕೆ ಬಂದವಳು? ನನ್ನನ್ನು ಅತ್ತೆ ಅಂತ ಕರೆದ್ರು ನಿನ್ನ ಮನ್ಸಲ್ಲಿ ನಾನು ಹೇಗೆ ತಾಯಿಯಾಗಿದ್ದೀನೋ ಹಾಗೆ ನನ್ನ ಮನ್ಸಲ್ಲಿ ಅವಳು ಮಗಳಾಗಿ ಉಳ್ಕೊಂಡ್ಬಿಟ್ಲು. ಇಂಥ ಮಗ, ಅಂಥ ಮಗಳು. ಸಾಕಪ್ಪ, ಈ ಜನ್ಮಕ್ಕಿಷ್ಟು ಸಾಕು ಸಾಕು. ಅತ್ತೆ, ಒಂದು ಪ್ರಶ್ನೆ ಕೇಳಲ್ಲ? ಕೇಳು ಮಗನೇ, ಏನ್ ಕೇಳ್ಬೇಕು ಕೇಳು ಕಂದ. ನೀವು ವೈಷ್ಣವಿನ ಇಷ್ಟಪಟ್ಟಷ್ಟೇ ನಮ್ಮ ವಿಕ್ಕಿ ಹೆಂಡ್ತಿನ ಇಷ್ಟಪಡ್ತೀರಾ?
ಪ್ರಶ್ನೆಗಳೆಲ್ಲ ಕೇಳಬಾರ್ದು ಶಮನ್. ಶಮನ್ 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 ಭಗವಂತ, ನನ್ನ ಮಗನ ವಾಪಸ್ ಕೊಟ್ಬಿಡು, ನನ್ನ ಮಗನ ವಾಪಸ್ ಕೊಟ್ಬಿಡು. ಪಾಪ ಸಾಹಿತ್ಯ, ತನ್ನ ಗಂಡ ಬರ್ತಾನೆ, ಅವನ ಜೊತೆ ಸುಖವಾಗಿ ಸಂಸಾರ ಕಟ್ಕೊಂಡು ಬದುಕಬಹುದು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಆದ್ರೆ ಅಜಯ್ ಸರ್ಗೆ ಈಗಾಗ್ಲೇ ಇನ್ನೊಂದು ಮದ್ವೆ ಆಗಿದೆ ಅಂತ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ಅವಳ ಗತಿ ಏನಾಗ್ಬೇಡ. ಮದ್ವೆ ಆಗಿರೋ ಗಂಡ ಬಿಟ್ಟು ಹೋಗಿರೋ ಶಾಕಲ್ಲಿ ಅವಳು ಹೀಗಾಗಿದ್ದಾಳೆ. ಈಗ ಇನ್ನೊಂದ್ಸಲ ಅದೇ ವಿಷಯದಲ್ಲಿ ಶಾಕ್ ಆದ್ರೆ ಅವಳು ನಿಜವಾಗ್ಲೂ ಉಳಿಯಲ್ಲ. ಗಣೇಶ, ನನ್ನ ಎಂತ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಸಿದ್ಯಪ್ಪ ನೀನು. ಸ್ಪಂದನ, 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 ಅಯ್ಯೋ ನೀನ್ ಇಲ್ಲಿದ್ಯಾ? ನಾನ್ ನಿನ್ಗೋಸ್ಕರ ಇಡೀ ಮನೆಯಲ್ಲೆಲ್ಲ ಹುಡ್ಕೊಂಡ್ ಬಂದೆ ಗೊತ್ತಾ? ಹೇಳು ಸಾಹಿತ್ಯ. ನಾನೇನ್ ಹೇಳೋದು, ನೀನೇ ಹೇಳ್ಬೇಕು. ಮತ್ತೆ ನೀನ್ ಹೇಳಿದ್ಯಲ್ಲ ನನ್ ಗಂಡ ಹುಡ್ಕೋಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ. ಎಲ್ಲಿ ನನ್ ಗಂಡ ಬರ್ಲೇ ಇಲ್ಲ. ಬರ್ತಾನ ಇಲ್ವಾ ಹೇಳು? ಅಯ್ಯೋ ದೇವ್ರೆ, ನನಗೇನ್ ಹೇಳಿ? ಎಲ್ಲಿ ನನ್ ಗಂಡ ಬರ್ಲೇ ಇಲ್ಲ. ಬರ್ತಾನ ಇಲ್ವಾ ಹೇಳು? ಅಯ್ಯೋ ದೇವ್ರೆ, ನನಗೇನ್ ಹೇಳಿ? ಸಾಹಿತ್ಯ, ಅದು ಅದು ನೀನ್ ಅದು ಅದು ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ನೀನ್ ನನ್ ಗಂಡ ಹುಡ್ಕಿಲ್ಲ, ನೀನ್ ಹೇಳಿದಲ್ಲ ಸುಳ್ಳು ಅಂತ. ನಿಜ ಹೇಳಿದ್ರೆ ನಿನಗ್ ನೋವಾಗುತ್ತೆ, ಸುಳ್ಳು ಹೇಳಿದ್ರೆ ನಾನು ನಿನಗ್ ಮೋಸ ಮಾಡ್ದಾಗುತ್ತೆ. ನನಗೇನ್ ಮಾಡ್ಲಿ? ನನ್ನನ್ನ ನನ್ ಗಂಡನ್ ಜೊತೆ ಸೇರಿಸ್ತೀನಿ, ನಾನು ಎಲ್ಲರ ತರ ಖುಷಿಯಾಗಿರ್ಬೋದು ಅಂತ ನೀನ್ ಹೇಳಿದಲ್ಲ ಸುಳ್ಳ ಹಾಗಾದ್ರೆ? ಸಾಹಿತ್ಯ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬಾರ್ದು. ಅಕಸ್ಮಾತ್ ನಿನ್ ಗಂಡ ಸಿಕ್ರು ಅಂತಾನೆ ಇಟ್ಕೋ, ಆಗೇನ್ ಮಾಡ್ತೀಯ? ಓಡೋಗಿ ಅವ್ನ್ ಕಪಾಳಕ್ಕೆ ಪಟಾರ್ ಅಂತ ಹೊಡಿತೀನಿ. ನೀನ್ ಯಾಕೆ ನನ್ನ ಬಿಟ್ಟೋದೆ? ಇನ್ನೊಂದ್ಸತಿ ಬಿಟ್ಟೋದ್ರೆ ಸರಿ ಇರಲ್ಲ ಅಂತ ಹೇಳಿ ತಂದ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ನಿನ್ ಗಂಡನ್ಗೆ ಇನ್ನೊಂದ್ ಮದ್ವೆ? ಸ್ಪಂದನ, ನಿನ್ ಕೈಲಿ ನನ್ ಗಂಡು ನೋಡ್ಕೋಕಾಗಿಲ್ಲ ಅಂದ್ರೆ ಬೇಡ ಬಿಡು, ನಾನೇ ಹುಡುಕೋತೀನಿ. ಆದ್ರೆ ಅವನ್ ಬಗ್ಗೆ ಹಿಂಗೆಲ್ಲ ಕೆಟ್ಟಾಗ ಮಾತಾಡ್ಬೇಡ ನೀನು. ನಾನ್ ಅವನ್ಗೋಸ್ಕರ ಹೆಂಗ್ ಕಾಯ್ತಿದ್ದೀನೋ ಅವನು ನನ್ಗೋಸ್ಕರ ಹಂಗೆ ಕಾಯ್ತಿರ್ತಾನೆ. ಅವನು ನನ್ನ ಬಿಟ್ಟು ಯಾರನ್ನೂ ನೋಡಲ್ಲ, ಯಾರನ್ನೂ ಪ್ರೀತಿಸಲ್ಲ. ನೀನೇನ್ ಹುಡುಕ್ಬೇಡ, ನಾನೇ ಹುಡುಕೋತೀನಿ. ಹೋಗು. ಸಾಹಿತ್ಯ, ಈಗ ನಾನು ಏನ್ ಮಾಡ್ಲಿ? ಅಜಯ್ ಸರ್ ಮದ್ವೆ ಆಗಿರೋ ವಿಷಯನ ಸಾಹಿತ್ಯ ಕೇಳಿಸ್ಕೊಳಕ್ಕೂ ತಯಾರಿಲ್ಲ. ಸತ್ಯನ ಮುಚ್ಚಿಟ್ಕೊಳ್ಳೋದು ಎಷ್ಟು ಕಷ್ಟ. ಅಜಯ್ ಸರ್ ಮನೆಯಲ್ಲಿ ಆ ಮಗು ಅವ್ರ ಹೆಂಡತಿಗೆ ಅಮ್ಮ ಅಂತ ಹೇಳಿದೆ. ಹಾಗಿದ್ರೆ ಅದು ಅವ್ರ ಮಗುನೇ. ಮತ್ತೆ ಸಾಹಿತ್ಯ ಹುಟ್ಟಿದ ಮಗು ಎಲ್ಲಿ? ಅಜಯ್ ಸರ್ ಆ ಮಗುನ್ ಏನ್ ಮಾಡಿರ್ಬೋದು? ಇಲ್ಲ ಇಲ್ಲ, ಇದ್ರಲ್ಲಿ ಏನೋ ಇದೆ.